ಡೇ ಹೆಂಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ಮತ್ತೆ ಸಾರಿ ಶಿವಗಂಗೆಗೆ ಬಂದು ಈ ಮೇಲೇನು ಹೋಗಲ್ಲ, ಇಲ್ಲೇ ಲಾಸ್ಟ್ ಬನ್ನಿಲಿಗೆ ನನಗೆ ಒಂದು ಗಿಫ್ಟ್ ಕೊಟ್ಟರು ಸರ್ ಪತಿ ದೇವ ಮತ್ತೆ ಇವನು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಬೆಳಗಿಂದ ಮಾಡಿರೋ ಬ್ಲಾಗ್ನ ನಾನು ಅದನ್ನು ಎಡಿಟ್ ಮಾಡಿ ಪಾರ್ಟ್ 1 ಅಂತ ಹಾಕ್ತೀನಿ. ಇದು ಪಾರ್ಟ್ 2 ಆಗಿರುತ್ತೆ. ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ವೆಲ್ಕಮ್ ಬ್ಯಾಕ್ ಅಂತ ಹೇಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಲೆಟ್ಸ್ ಗೋ ಗೈಸ್. ಇವಾಗ ಫೈನಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಟೆಂಪಲ್ ಹತ್ರ ಬಂದು ಇವಾಗ ನಾನು ನಮ್ಮ ಮತ್ತೆ ನನ್ನ ಪತಿ ದೇವ ಮತ್ತೆ ಇವನು. ಸೊ ಇವಾಗ ದೇವಸ್ಥಾನಕ್ಕೆ ಅಂತ ಹೋಗ್ತಿದ್ದೀವಿ. ಹೋಗಿ ತಗೋತಿಯ ತಗೋಬರ್ಲ. ಸೊ ಗೈಸ್ ಫೈನಲಿ ಬಂದಿದ್ದೀವಿ. ನಮ್ಮ ಮತ್ತೆ ದೇವಸ್ಥಾನ ಹತ್ರ ಇಳ್ಕೊತೀವಿ. ಇಲ್ಲಿ ಎಲೆ ಅಡಿಕೆ ಎಲ್ಲ ತಗೊಳಕ್ಕೆ ಅಂತ ಬಂದು. ಹೌದಾ? ನನಗೆ ನನ್ನ ಹಸ್ಬೆಂಡ್ ನನಗೆ ಒಂದು ಗಿಫ್ಟ್ ಕೊಟ್ಟರು ಸರ್ಪ್ರೈಸ್ ಆಗಿ. ನನಗೆ ಒಂಥರ ಇಯರ್ಬಡ್ಸ್ ಇಲ್ಲ ಅಂತ ಯಾವಾಗಲೂ ಹೇಳ್ತಿದ್ದೆ. ಸೊ ಅದಕ್ಕೆ ಇವಾಗ ನನಗವರು ಇಯರ್ಬಡ್ಸ್ನ ಬುಕ್ ಮಾಡವ್ರೆ. ತುಂಬ ಚೆನ್ನಾಗೈತೆ, ತೋರಿಸ್ತೀನಿ. ಓಪನ್ ಮಾಡ್ಕೊಂಬ. ಎಸ್ ಎಸ್ ಎಸ್. ಈ ಒಳಗಡೆ ಏನಾಯ್ತು ನೋಡಿ, ಇದಾಯ್ತೆ. ಯಾರು ಬೇಕು ಅವ್ರು ಬನ್ನಿಲಿಗೆ. ಇದನ್ನು ನನಗೆ ಗಿಫ್ಟಾಗಿ ಇವತ್ತು ಮಾಡಿದ್ರು. ನಂತರ ಯಾವುದು ಮಾಮೂಲಿ ಅಂದರೆ ಇಯರ್ಬಡ್ಸ್ ಯಾವುದು ಯೂಸ್ ಮಾಡ್ತಾ ಇರಲಿಲ್ಲ. ನಾನು ಯಜಮಾನ್ರದ್ದೇ ನಾನು ಯೂಸ್ ಮಾಡ್ತಿದ್ದೆ. ಸೊ ಅದಕ್ಕೆ ನನಗೆ ಬೇಕು ಅಂತ ಬೇಕಿದ್ರು. ಅದಕ್ಕೆ ನನಗೆ ಒಂದು ಗಿಫ್ಟ್ ಮಾಡಿಬಿಟ್ರು, ನನಗೆ ಗೊತ್ತಿಲ್ಲದಂಗೆ. ಸೊ ಅದು ಬೋಟ್. ಎಷ್ಟು ಇಸ್ಕೊಂಡೆ? 200 ಚೇಂಜ್ ಇಲ್ವಾ? ಹಿಡ್ಕೊಂಬೆ. ಅಷ್ಟೇ ಕುಂಕುಮೆ ತಗೋಬೇಕಿತ್ತಾ? ಸೊ ಗೈಸ್, ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ದೂರದಿಂದ ಶಿವಗಂಗೆ ಬೆಟ್ಟ ನೋಡ್ತಿದ್ದೋ. ಸೊ ಅಲ್ಲಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಅಲ್ಲೂ ಹೋಗಿ ದರ್ಶನ ಮಾಡ್ಕೊಬರೋಣ ಅಂತ. ಹಾಗೆ ನಮ್ಮ ಅತ್ತೆನೂ ಒಂದೇ ಸರಿ ನೋಡಿರೋದು ಅಂತ ಹೇಳಿದ್ರು. ನಾನು ಒಂದೇ ಸರಿ ನೋಡಿದ್ದು, ನನ್ನ ಫ್ರೆಂಡ್ ಜೊತೆ ಹೋಗಿದ್ದು ಅಷ್ಟೇ. ಸೊ ಅದಕ್ಕೆ ಇವಾಗ ಹೋಗಿ ಹೆಂಗೋ ದೇವಸ್ಥಾನಕ್ಕೆ ಅಂತ ಬಂದಿದ್ದೋ, ಹಾಗೆ ಶಿವನ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ನಾವು ಶಿವಗಂಗೆ ಬೆಟ್ಟಕ್ಕೆ ಬಂದೋ. ಹಾಗೆ ಅಂದರೆ ಈ ಮೇಲೇನು ಹೋಗಲ್ಲ, ಇಲ್ಲೇ ಲಾಸ್ಟು. ಗೈಸ್, ಲಿಟರ್ಲಿ ಹೇಳಬೇಕು ಅಂದರೆ ಫುಲ್ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡಿದ್ದು. ನಾವು ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದು ಈವ್ನಿಂಗ್ ಆಗಿಬಿಟ್ಟಿತ್ತು. ಸೊ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಅಟ್ಲೀಸ್ಟ್ ನಂದಿ ಹೆಬ್ಬಾಗ್ಲು ಅಂತಾರಲ್ಲ ಗೈಸ್, ಅಲ್ಲಿ ಗಂಟ ಹತ್ತೋಣ ಅಂತ ಅಂದ್ಕೊಂಡು. ಸೊ ಅಲ್ಲಿ ಹೋಗಿ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತಗೊಂಡು ಹಾಗೆ ಕ್ಯಾಪ್ಚರ್ ಮಾಡಿದೆ. ನನಗಂತೂ ಸಖತ್ ಭಯ ಆಗ್ತಿತ್ತು. ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಲ್ಲಿ ಗಂಟ ಹೋದೋ. ನೆಕ್ಸ್ಟ್ ಟೈಮ್ ಆದರೆ ಫುಲ್ ಹತ್ತೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ತುಂಬ ಕಾನ್ಫಿಡೆನ್ಸ್ ಆಗಿ ಈಚೆ ಬಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡೆ. ಹೇಳಬೇಕು ಅಂದರೆ ಸ್ವಲ್ಪ ಜನ ನೋಡ್ತಾನೆ ಇದ್ದರು, ತುಂಬ ಶೈ ಆಗ್ತಿತ್ತು. ಇನ್ನು ಮುಂದೆ ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಜಾಸ್ತಿ ಬರೀ ಗಾಳಿ ಶಬ್ದ ಎಲ್ಲ ಜಾಸ್ತಿ ಕೇಳಿಸ್ತಿತ್ತು ವಿಡಿಯೋದಲ್ಲಿ. ಸೊ ಅದಕ್ಕೆ ಆದಷ್ಟು ಬೇಗ ಮೈಕ್ನ ತಗೊಡ್ತೀನಿ ಅಂತ ಹೇಳೋರೆ. ಅದು ಬಂದಮೇಲೆ ಅನ್ಬಾಕ್ಸ್ ವಿಡಿಯೋನ ಮಾಡ್ತೀನಿ ಇಲ್ವಾ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಗೈಸ್. ಅದನ್ನು ನಿನ್ನ ಜೊತೆ ಅನ್ಬಾಕ್ಸ್ ಮಾಡ್ಕೊಳ್ಳೋಣ, ಅನ್ಬಾಕ್ಸ್ ವಿಡಿಯೋ ಹಂಚ್ಕೋತೀನಿ. ಕಾನ್ಫಿಡೆನ್ಸ್ ಆಗಿ ಮಾಡ್ತೀನಿ. 3
ಸೊ ಗೈಸ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ, ಇವತ್ತು ನಾವು ನಂದಿ ಹಿಲ್ಸಿಗೆ ಬಂದು ಮತ್ತು ಸಾರಿ ಶಿವಗಂಗೆಗೆ ಬಂದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಹೇಳ್ಬೋದು. ನಾವು ಯಾವುದೋ ದೇವಸ್ಥಾನಕ್ಕೆ ಅಂತ ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಾವು ಶಿವಗಂಗೆ ಬೆಟ್ಟಕ್ಕೆ ಬಂದು ಬಂದು ಒನ್ ಡೇ ಟ್ರಿಪ್ ಆಯಿತು. ಇವಾಗ ದರ್ಶನ ಎಲ್ಲ ಮುಗೀತು, ಫೋಟೋ ಸೆಕ್ಷನ್ಸ್ ವಿಡಿಯೋ ಎಲ್ಲನೂ ಮುಗೀತು. ಇವಾಗ ಕಲ್ಯಾಣಿ ಹತ್ರ ಹೋಗಬೇಕು. ಕಲ್ಯಾಣಿ ಹತ್ರ ಹೋಗಿ ಅಲ್ಲ ಒಂಚೂರು ಫೋಟೋ ಎಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಕ್ ಟು ಹೋಮ್ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋಬೇಕು. ಇವತ್ತಿನ ಡೇ ಹೆಂಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್, ಅನ್ಎಕ್ಸ್ಪೆಕ್ಟೆಡ್. ನಂಗೊಂಚೂರು ಕೊಡು ತಿನ್ಸು ಕೊಮ್ಮಿ. ರಾಜ ರೇಣುಕಾ ಇಲ್ಲಿ ಸ್ವಲ್ಪ ಕುತ್ಕೊಂಡಿದ್ದೀವಿ. ಕಲ್ಯಾಣಿ ಹತ್ರ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬೇಕು. ಮುಗಿತಾ? ಚಾರ್ಜ್ ಕಮ್ಮಿ ಆಗೈತೆ. ಹತ್ರ ಬಂದ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಲ್ವಾ ಕುಮ್ಮಿ? ಎಲ್ಲ ಇದೆಯಾ? ಏನ ಫಿಶ್ ನೋಡ್ದೆ, ಚೆನ್ನಾಗೈತೆ ಪ್ಲೇಸ್. ಸನ್ಸೆಟ್ ಆಗ್ತೈತಲ್ವಾ ಇದು? ಬಾ ಹೋಗೋಣ ಕಂಬೆ. ಮುಗೀತು ಒನ್ ಡೇ ಟ್ರಿಪ್. ಅದಕ್ಕೆ ಹೇಳೋದು ಮಾಡ್ಕೊಂಡು ಕುಡಿಸ್ರಿ ಕಮ್ಮಿ ಕರಿ ಹಿಂಗೆ ಇಟ್ಕೊಳ್ಳಿ. ಕಮ್ಮಿ ನೋಡು, ಕೊಟ್ಬಿಡಿ. ಓಕೆ ಗೈಸ್, ಇವಾಗ ಮನೆಗೆ ಬಂದಮೇಲೆ ಫುಲ್ ಟಯರ್ಡ್ ಆಗಿತ್ತು. ಸದ್ಯಕ್ಕೆ ನನ್ನ ಇದನ್ನ ಬೊಡಿ ಸಾಂಬಾರು ಮಾಡಿದ್ರು. ನಮ್ಮ ಮನೆಗೆ ಹೋಗಿ ಮುದ್ದೆ ಮಾಡಿಕೊಂಡು ಅನ್ನ ಮಾಡಿಕೊಂಡೆ. ಫೈನಲಿ ಮನೆಗೆ ಬಂದು ಫುಲ್ ಟಯರ್ಡ್ ಆಗೈತೆ. ಶಿವಗಂಗೆ ಟೆಂಪಲ್ಗೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಓಡಾಡಿ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಬಂದು ಫುಲ್ ಟಯರ್ಡ್ ಆಗೈತೆ. ಇವಾಗ ಊಟ ಮಾಡಾಯಿತು. ಸೊ ಯಾರೆಲ್ಲ ನನ್ನ ವಿಡಿಯೋ ಸ್ಕಿಪ್ ಮಾಡಿ ನೋಡಿದಿರೋ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನ್ನ ಎಲ್ಲ ವ್ಲಾಗ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಮೊದಲು ಬಂದು ತಲುಪುತ್ತೆ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.